ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೊ ಇನ್ನೇನು ಶಿವರಾತ್ರಿ ಸಮೀಪಿಸ್ತಾ ಇದೆ ಅಲ್ವಾ. ಮಾಘ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಮಹಾಶಿವರಾತ್ರಿಯನ್ನು ಯಾಕೆ ಇಷ್ಟೊಂದು ವಿಶೇಷವಾಗಿ ನೋಡ್ತೀವಿ, ಇವತ್ತಿನ ದಿನ ನಾವು ಶಿವನನ್ನು ಕುರಿತು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಹಾಗೆ ಶಿವನಿಗೆ ತುಂಬ ಪ್ರಿಯವಾದಂತಹ ವಸ್ತು ಯಾವ್ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಕೂಡ ಈ ಕೃಷ್ಣ ಪಕ್ಷದಲ್ಲಿ ಶಿವರಾತ್ರಿ ಬರ್ತಾ ಇರುತ್ತೆ. ಆದರೆ ನಾವು ಅದ್ಯಾವುದನ್ನು ಕೂಡ ಅಷ್ಟೊಂದು ವಿಶೇಷವಾಗಿ ನೋಡದೆ ಮಾಘ ಮಾಸದಲ್ಲಿ ಬರುವಂತಹ ಈ ಒಂದು ಮಹಾಶಿವರಾತ್ರಿಯನ್ನು ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡುವಂಥ ಪದ್ಧತಿ ನಮ್ಮ ಭಾರತಾದ್ಯಂತ ಕಂಡುಬರುತ್ತೆ. ಈ ಒಂದು ಮಹಾಶಿವರಾತ್ರಿಯ ವಿಶೇಷತೆ ಏನು ಅಂದರೆ ಪ್ರದೋಷ ಕಾಲದಲ್ಲಿ ಈ ಒಂದು ಆಚರಣೆಯನ್ನು ಮಾಡುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಾದಂತಹ ಒಂದು ವಿಚಾರ ಅಂದರೆ ಯಾರಿಗೆಲ್ಲ ಇಡೀ ವರ್ಷ ಅಂದರೆ ವರ್ಷದ ಪೂರ್ತಿ ಯಾರಿಗೆ ವ್ರತಾಚರಣೆ ಹಾಗೆಯೇ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಆಗಿರೋದಿಲ್ವೋ, ವಿಶೇಷವಾದಂತಹ ಪೂಜೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ವೋ, ಅವರೆಲ್ಲರೂ ಕೂಡ ಈ ಒಂದು ಮಹಾಶಿವರಾತ್ರಿ ದಿನ ಉಪವಾಸವನ್ನು ಮಾಡೋದ್ರಿಂದ, ಜಪತಪಗಳನ್ನು ಮಾಡೋದ್ರಿಂದ ತುಂಬ ಮಹಾಯೋಗವನ್ನು ಪಡಿಬಹುದು ಅನ್ನೋ ಒಂದು ನಂಬಿಕೆ ಇದೆ. ಅಂದರೆ ವರ್ಷವಿಡೀ ಆ ಕೆಲಸದ ಅಭಾವದಿಂದನೋ ಅಥವಾ ಅವ್ರಿಗೆ ಬೇರೆ ಅನಾರೋಗ್ಯದ ಒಂದು ದೃಷ್ಟಿಯಿಂದನೋ ಯಾವುದೇ ಒಂದು ಕಾರ್ಯಗಳಲ್ಲಿ, ದೈವದ ಕಾರ್ಯಗಳಲ್ಲಿ ಕೈಗೊಳ್ಳೋದಕ್ಕೆ ಅಥವಾ ಭಾಗವಹಿಸೋದಕ್ಕೆ ಆಗದೇ ಇದ್ದಾಗ ಈ ಒಂದು ಮಹಾಶಿವರಾತ್ರಿ ದಿನ ನಾವು ಈ ವಿಶೇಷ ಪೂಜೆಗಳನ್ನು ಮಾಡೋದ್ರಿಂದ ಮಹಾಫಲಗಳನ್ನು ಪಡಿಬೋದು ಅನ್ನೋದು ಒಂದು ನಂಬಿಕೆ ಆಗಿದೆ. ಇವತ್ತಿನ ದಿನ ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ನಮ್ಮ ಬಹಿರಂಗದ ಪ್ರಸಕ್ತಗಳನ್ನು, ಬಹಿರಂಗವಾಗಿ ನಾವೇನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀವಿ ಅವೆಲ್ಲವುಗಳನ್ನು ಬಿಟ್ಟು ಅಂತರಂಗ ಶುದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ದಿನ ತುಂಬ ಪ್ರಸಕ್ತವಾಗಿರುತ್ತೆ, ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಮ್ಮ ಆತ್ಮೋನ್ನತಿಗಾಗಿ, ಅಂತರಂಗದ ಶುದ್ಧಿಗಾಗಿ ಜಪ, ಉಪವಾಸ, ದಾನ ಧರ್ಮ ಮಾಡುತ್ತಾ ಮಹಾಶಿವರಾತ್ರಿಯ ಆಚರಣೆಯನ್ನು ಕೆಲವರು ಮಾಡ್ತಾರೆ. ಪರಮಾತ್ಮನಿಗೆ ಹತ್ತಿರವಾಗುವಂತಹ ಈ ಒಂದು ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತಲೇ ಕರೀತಾರೆ. ಸೊ ನಾನು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಈ ಮಹಾಶಿವರಾತ್ರಿಗೆ ಸಂಬಂಧಿಸಿದಂತಹ ಅಂದರೆ ಹೋದ ವರ್ಷ ಮಹಾಶಿವರಾತ್ರಿ ಎಂದು ಯಾಕೆ ನಾವು ಈ ಶಿವರಾತ್ರಿ ಆಚರಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅನ್ನೋದಕ್ಕೆ ಸುಮಾರು ಕಥೆಗಳನ್ನು ಹೇಳಿದ್ದೀನಿ. ಪೌರಾಣಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಅನೇಕ ಚಿಕ್ಕ ಪುಟ್ಟ ಕಥೆಗಳನ್ನು ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಆ ವಿಡಿಯೋನು ಕೂಡ ನೀವು ನೋಡ್ಬೋದು ಒಮ್ಮೆ. ಅಂದರೆ ಕೆಲವರಿಗೆ ಆಸಕ್ತಿ ಇರುತ್ತೆ, ನಾವು ವಿಶೇಷವಾಗಿ ಈ ಒಂದು ಶಿವರಾತ್ರಿಯನ್ನು ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾ ಇದ್ದೀವಿ, ಹೇಗೆ ಆಚರಣೆಗೆ ಬಂತು ಅನ್ನೋದಕ್ಕೆ ಅಲ್ಲಿ ಸುಮಾರು ಕಥೆಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಖ್ಯವಾಗಿ ಇಲ್ಲಿ ಭೋಗ ಜೀವನವನ್ನು ಶಿವರಾತ್ರಿ ದಿನ ತೊರೆದು, ಅಂದರೆ ಸಹಜವಾದ ಚಪಲಗಳನ್ನು, ನಿದ್ರೆ, ಆಹಾರ, ಇತರೆ ಯಾವುದೇ ಚಾಪಲ್ಯಗಳನ್ನು ಬಿಟ್ಬಿಟ್ಟು ಶಾಂತವಾಗಿ ನೆಮ್ಮದಿಯಿಂದ ಶಿವನನ್ನು ಜಪ ಮಾಡುವುದು. ಹೇಳೋದಕ್ಕೆ ಸುಲಭ, ಆದರೆ ಇದು ಅಸಾಧ್ಯ ಅಂತಲೇ ಹೇಳ್ಬೋದು ಕೆಲವರಿಗೆ. ಯಾಕಪ್ಪ ಅಂದರೆ ವರ್ಷವಿಡೀ ಈ ಥರದ ಕಾರ್ಯಚಟುವಟಿಕೆಗಳಲ್ಲಿ ತೊಡಕೊಂಡು ಬಂದಂತಹ ಜನಗಳಿಗೆ ಮಹಾಶಿವರಾತ್ರಿ ದಿನ ಇದೆಲ್ಲವನ್ನು ನಾವು ಇದ್ದಕ್ಕಿದ್ದ ಹಾಗೆ ನಿಯಂತ್ರಣವನ್ನು ಮಾಡ್ಕೊಂಡ್ಬಿಟ್ಟು ಉಪವಾಸವನ್ನು ಮಾಡಿ ಜಪ ತಪಗಳಲ್ಲಿ ಏಕಾಗ್ರತೆಯಿಂದ ತೊಡ್ಕೊಳ್ಳೋದು ಅಂದರೆ ಕೆಲವರಿಗೆ ಕಷ್ಟಕರ ಅಂತಲೇ ಹೇಳ್ಬೋದು. ಆದರೂ ಕೂಡ ನಾವು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಏಕಾಗ್ರತೆಯಿಂದ ಶಿವನ ಒಂದು ಧ್ಯಾನದಲ್ಲಿ, ಶಿವನ ಒಂದು ಆರಾಧನೆಯಲ್ಲಿ ತೊಡಗಿದಾಗ ಕೆಲವೊಂದು ಉತ್ತಮವಾದಂಥ ಫಲಗಳನ್ನು ನಾವು ಕಾಣಬಹುದು. ಅಂದರೆ ಭೋಗವನ್ನು ಬಿಟ್ಟು ಯೋಗವನ್ನು ಪಡೆಯುವ ದಿನ ಇದಾಗಿದೆ ಅನ್ನೋದು ಒಂದು ನಂಬಿಕೆ. ಇದರ ಜೊತೆಗೆ ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ, ಅಂದರೆ ಸೃಷ್ಟಿಕರ್ತನಾಗಿ, ಸ್ಥಿತಿಕರ್ತನಾಗಿ, ಲಯಕರ್ತನಾಗಿ ಎಲ್ಲ ಕಾರ್ಯವನ್ನು ಪರಮಾತ್ಮನೊಬ್ಬನೇ ಮಾಡ್ತಾನೆ ಅಂತಲೂ ಕೂಡ ನಾವು ನಂಬೋದು. ಹೇಗೆ ಅಂದರೆ ನಾವು ಹಿರಿಯರು ಹೇಳೋದನ್ನು ಕೇಳಿರ್ತೀವಿ, ದೇವನೊಬ್ಬ ನಾಮ ಹಲವು ಅನ್ನೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಲ್ವ. ಸೊ ಹಾಗಾಗಿ ಬ್ರಹ್ಮನ ಒಂದು ಕೆಲಸವನ್ನು, ವಿಷ್ಣುವಿನ ಕೆಲಸವನ್ನು, ಹಾಗೆ ಮಹೇಶ್ವರನ ಎಲ್ಲ ಕೆಲಸಗಳನ್ನು ಕೂಡ ಈ ಪರಮಾತ್ಮನೊಬ್ಬನೇ ಮಾಡ್ತಾನೆ. ಆದರೆ ಆಯಾಯ ರೂಪಗಳಲ್ಲಿ, ಅಂದರೆ ಬೇರೆ ಬೇರೆ ರೂಪಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ ಅಷ್ಟೇ. ಇದರ ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿ ಸ್ವರೂಪಿಣಿಯರಾಗಿ ಅಷ್ಟ ದಿಕ್ಪಾಲಕರಾಗಿ ಅಭಿವ್ಯಕ್ತಿವಾಗುವಂತಹದ್ದು ನಮ್ಮ ಪರಮಾತ್ಮನೇ ಅನ್ನೋದು ನಮ್ಮೆಲ್ಲರ ನಂಬಿಕೆ. ನಾನು ಆವಾಗಲೇ ಹೇಳಿದ ಹಾಗೆ ದೇವನೊಬ್ಬನೇ, ನಾಮ ಹಲವು. ಅಂದರೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ, ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ, ಅವರ ಧರ್ಮಕ್ಕೆ ತಕ್ಕ ಹಾಗೆ ಎಲ್ಲರೂ ಕೂಡ ಅವರ ಒಂದು ಕಲ್ಪನೆಯಲ್ಲಿ ಯಾವ ದೇವರ ಸೃಷ್ಟಿ ಇರುತ್ತೆ, ಒಂದು
ಹಿರಿಯರ ಒಂದು ನಂಬಿಕೆ ಇರುತ್ತೆ, ಅದರನುಸಾರವಾಗಿ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈ ಎಲ್ಲದರ ರೂಪ ನಮ್ಮ ಪರಮಾತ್ಮನೇ ಅನ್ನೋದು ನಾವು ಬಲವಾಗಿ ನಂಬಿರೋದ್ರಿಂದ ವರ್ಷಕ್ಕೆ ಒಂದು ಸಾರಿ ಬರುವಂತಹ ಈ ಮಹಾಶಿವರಾತ್ರಿ ದಿನ ಪರಮಾತ್ಮನನ್ನು ನಾವು ಆರಾಧನೆ ಮಾಡುವಂಥದ್ದು ನಮ್ಮ ಒಂದು ಮಹಾ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಈ ಮಹಾಶಿವರಾತ್ರಿಯ ಆಚರಣೆಯನ್ನು ಹೇಗೆ ಮಾಡ್ತೀವಿ? ಅವರವರ ಪ್ರಾಂತಕ್ಕೆ ಅನುಗುಣವಾಗಿ ಅವರವರ ಕುಲದಲ್ಲಿ ಅವರವರ ಆಚರಣೆಯಲ್ಲಿ ಗುರು ಪರಂಪರೆಯ ಆಚರಣೆಗೆ ಅನುಗುಣವಾಗಿ ಉಪಾಸನೆ ಮಾಡುತ್ತಾರೆ. ಅಂದರೆ ಈಗ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಕಲ್ಪನೆ ಹೇಗಿತ್ತು ಅಂದರೆ ಜಾಗರಣೆ ಅಂದರೆ ನೈಟೆಲ್ಲ ದೇವಸ್ಥಾನಗಳಲ್ಲಿ ಭಜನೆ ಮಾಡುವಂಥದ್ದು, ಹಳ್ಳಿಗಳೆಲ್ಲ ಅದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವುದು ಭಜನೆ ಮಾಡುವಂಥದ್ದು, ರುದ್ರಾಭಿಷೇಕ ಮಾಡುವಂಥದ್ದು. ಮನೆಗಳಲ್ಲಿ ನಮ್ಮ ಒಂದು ಚಿಕ್ಕ ವಯಸ್ಸಲ್ಲಿ ಕಲ್ಪನೆ ಹೇಗಿತ್ತು, ಮೂವಿಗಳನ್ನು ನೋಡಿಬಿಟ್ರೆ ಅದೇ ಜಾಗರಣೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿದ್ವಿ. ಅಂದರೆ ಅದು ತಪ್ಪು ಕಲ್ಪನೆ ಅನ್ನೋದಕ್ಕಿಂತ ಆ ಸಮಯದಲ್ಲಿ ನಮಗೆ ಆ ರೀತಿ ನೈಟ್ ಫುಲ್ಲು ಅಂದರೆ ರಾತ್ರಿ ಎಲ್ಲ ನಾವು ಮೂವಿಗಳನ್ನು ನೋಡಿ ಮಲಗದೇ ಇರೋದೇ ಜಾಗರಣೆ ಅನ್ನೋದು ನಮ್ಮ ಕಲ್ಪನೆಯಲ್ಲಿತ್ತು. ಆದರೆ ಡೇ ಬೈ ಡೇ ಕಾಲ ಕಳೆದಂತೆಲ್ಲ ಜಾಗರಣೆ ಅಂದರೆ ಈ ಥರ ಮಾಡಬೇಕು, ದೇವರ ಒಂದು ಆರಾಧನೆಯಲ್ಲಿ ತೊಡಗಬೇಕು ಅನ್ನೋದು ನಮ್ಮ ಕಲ್ಪನೆಗೆ ಬರುವಂಥದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನಮಗೆ ಈ ಥರ ಕಲ್ಪನೆ ಇತ್ತು ಅಂತ ಹೇಳಿದ್ನಲ್ಲ, ಸುಮಾರು ಜನಕ್ಕೆ ಇದೇ ಥರ ಒಂದು ಮನೋಭಾವನೆ ಇರಬಹುದು ಅನ್ನೋದು ನನ್ನ ಒಂದು ಊಹೆ ಅಷ್ಟೇ. ಎಲ್ರಿಗೂ ಅದು ಇರಲೇಬೇಕು ಅಂತ ಏನಿಲ್ಲ. ಸೊ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆ ಥರ ಒಂದು ಈಗ ನೈಟೆಲ್ಲ ಜಾಗರಣೆ ಮಾಡಬೇಕು ಅಂದರೆ ಮನೇಲಿ ಕೆಲವ್ರಿಗೆ ನಿದ್ದೆ ಬರುತ್ತಂತೇಳಿ ದೇವರಿಗೆ ಸಂಬಂಧಿಸಿದಂತಹ ಮೂವಿಗಳನ್ನು ಹಾಕ್ತಾಯಿದ್ರು, ಸಿನಿಮಾಗಳನ್ನು. ಅವುಗಳನ್ನು ನೋಡಿಕೊಂಡು ಅರ್ಧ ರಾತ್ರಿವರೆಗೂ ಅಂದರೆ ನಮ್ಮ ತಂದೆಯವರೆಲ್ಲ ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬರ್ತಾಯಿದ್ರು. ಕೆಲವರು ಬೆಳಗಿನ ಜಾವ ತನಕನೂ ನಮ್ಮ ಅಣ್ಣಂದ್ರೆಲ್ಲ ಹೋಗಿ ಪೂಜೆ ಮಾಡುವಂತಹ ಪದ್ಧತಿ ಇರ್ತಾಯಿತ್ತು. ನಾವುಗಳು ಹೆಣ್ಮಕ್ಳು ಮನೆಯಲ್ಲಿ ಮೂವಿಗಳು ನೋಡೋ ಅಥವಾ ಈ ಥರ ಏನಾದರೂ ಒಂದು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿ ಒಂದು ನೈಟನ್ನು ಅಂದರೆ ಜಾಗರಣೆಯನ್ನು ಮಾಡುವಂಥ ಪದ್ಧತಿ ನಮ್ಮ ಕಲ್ಪನೆಯಲ್ಲಿತ್ತು. ಆದರೆ ವಾಸ್ತವದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇಡೀ ಜಗತ್ತನ್ನು, ಇಡೀ ಪ್ರಪಂಚವನ್ನು ಕಾಯುವಂತಹ ಪರಮಾತ್ಮನನ್ನು ನಾವು ಈ ಮಹಾಶಿವರಾತ್ರಿಯ ದಿನದಂದು ಜಪಗಳ ಮೂಲಕ, ಅಭಿಷೇಕದ ಮೂಲಕ ಆರಾಧನೆಯನ್ನು ಮಾಡುವಂಥದ್ದು. ನಮ್ಮ ಭಾರತ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಈ ಒಂದು ಆಚರಣೆ ಕಂಡು ಬರೋದು ಒಂದೇ ಥರದ್ದು ಅಂದರೆ ಉಪವಾಸ ಮತ್ತು ಇಂದ್ರಿಯ ನಿಗ್ರಹ. ಆವಾಗಲೇ ಹೇಳಿದ್ದೀನಿ ನಾನು, ನಮ್ಮ ಬಾಹ್ಯ ಚಪಲಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ದೇವರ ಆರಾಧನೆಯಲ್ಲಿ ತೊಡಗುವಂತಹದ್ದು ಅಂತ. ಇದು ಇಡೀ ಭಾರತಾದ್ಯಂತ ಕಂಡುಬರುವಂತಹ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಇದರ ಜೊತೆಗೆ ಶಿವನಿಗೆ ತುಂಬ ವಿಶೇಷವಾಗಿ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಅಂದರೆ ಅಭಿಷೇಕ. ಶಿವನು ಅಭಿಷೇಕ ಪ್ರಿಯ. ಸೊ ಹಾಗಾಗಿ ಈ ಒಂದು ದಿನ ಶಿವನಿಗೆ ಅಭಿಷೇಕದ ಮೂಲಕ ಅರ್ಚನೆಯನ್ನು ಮಾಡುವಂಥದ್ದು. ಅಂದರೆ ನಾನು ಆವಾಗಲೇ ಹೇಳಿದಾಗೆ ರುದ್ರಾಭಿಷೇಕ ಆಗಿರ್ಬೋದು. ಇದರ ಜೊತೆಗೆ ಶಿವ ಪಂಚಾಕ್ಷರಿ ಮಂತ್ರ ಅಂತ ಹೇಳಿ ನಾವು ಓಂ ನಮಃ ಶಿವಾಯ ಅಂತ ಏನು ಕರಿತೀವಲ್ಲ, ಅದನ್ನು ಹೇಳಿಕೊಂಡು ಜಪ ಮಾಡೋದ್ರಿಂದ ಶಿವನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಭಕ್ತರು ನಾವು ಆಗ್ತೀವಿ ಅನ್ನೋ ನಮ್ಮ ನಂಬಿಕೆ ನಿಜಕ್ಕೂ ಸತ್ಯ ಅಂತ ಹೇಳ್ಬೋದು. ದೇವಸ್ಥಾನಗಳಲ್ಲಿ ಮಂತ್ರಘೋಷಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಮನೆಗಳಲ್ಲಿ ಮಂತ್ರಘೋಷಗಳನ್ನು ಮಾಡೋಕ್ಕಾಗಲ್ಲ ಅಥವಾ ಗೊತ್ತಿಲ್ಲ ಅಂತ ಅನ್ನೋರು ತಮಗೆ ಯಾವ ಒಂದು ಮಂತ್ರಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ಅವುಗಳನ್ನು ಹೇಳಿ ಕೂಡ ನಾವು ಸಿಂಪಲ್ಲಾಗಿ ಮನೇಲಿ ಅಭಿಷೇಕವನ್ನು ಮಾಡಬಹುದು. ಆವಾಗಲೇ ಹೇಳಿದಾಗೆ ಈ ಅಭಿಷೇಕದ ಜೊತೆಗೆ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಈ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಕ್ಕೆ ಓಂಕಾರವನ್ನು ಸೇರಿಸಿ ಹೇಳೋದ್ರಿಂದ ಅದರ ಒಂದು ಶಕ್ತಿ ದ್ವಿಗುಣವಾಗುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಸೊ ಅದನ್ನು ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಶಿವನಿಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಯಾವುದು, ತುಂಬ ಪ್ರಿಯವಾಗಿರ್ತಕ್ಕಂಥ ವಸ್ತು ಅಂದರೆ ಬಿಲ್ವಾರ್ಚನೆ. ಬಿಲ್ವಪತ್ರೆ ಶಿವನಿಗೆ ತುಂಬ ಪ್ರೀತಿಯಂತೆ. ಹಾಗಾಗಿ ಬಿಲ್ವಾರ್ಚನೆಯನ್ನು ಕೂಡ ಈ ದಿನ ಮಾಡಿದರೆ ತುಂಬ ಒಳ್ಳೆಯದು. ಎಷ್ಟು ಕನಿಷ್ಠ ಪಕ್ಷ ಅಂದರೆ ಅನುಕೂಲವಾಗಿ ಸಿಕ್ಕಾಗ 108 ಬಾರಿ ಬಿಲ್ವಾರ್ಚನೆ ಮಾಡೋದ್ರಿಂದ ಅವತ್ತಿನ ಪೂಜೆ ಫುಲ್ಫಿಲ್ ಆಗುತ್ತೆ, ಅಂದರೆ ಸಂಪೂರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಕನಿಷ್ಠ ಪಕ್ಷ ನಿಮಗೆ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂದಾಗ 11 ಬಾರಿ ಆದರೂ ಬಿಲ್ವಾರ್ಚನೆಯನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಬಹುದು, ಪಂಚಾಮೃತದಿಂದ ಅಭಿಷೇಕ ಮಾಡಬಹುದು, ಎಳನೀರಿನಿಂದನೂ ಕೂಡ ಅಭಿಷೇಕ ಮಾಡ್ಬೋದು. ಇನ್ನು ಕೆಲವರು ಹಣ್ಣಿನ ರಸಗಳಿಂದನೂ ಕೂಡ ಅಭಿಷೇಕವನ್ನು ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಕೆಲವರು ಅರಿಶಿಣದ ನೀರಿನಿಂದ ಕೂಡ ಅಭಿಷೇಕ ಮಾಡ್ತಾರೆ. ಗಂಧ ಜಲದಿಂದ, ಕುಂಕುಮ ಜಲದಿಂದನೂ ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡಲಾಗ್ತದೆ. ಸೂರ್ಯಾಸ್ತದ ನಂತರ ಬರ್ತಕ್ಕಂಥ 4 ಯಾಮಗಳಲ್ಲಿ ಈ ಶಿವನ ಆರಾಧನೆಯನ್ನು ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಸಂಜೆ ವೇಳೆ ಸೂರ್ಯಾಸ್ತ ಆದಮೇಲೆ ಇಡೀ ರಾತ್ರಿ ನಾವು ಬೆಳಗಿನ ಜಾವದವರೆಗೂ ಕೂಡ ಶಿವನ ಆರಾಧನೆಯಲ್ಲಿ ತೊಡಗಿದಾಗ ಅಂದರೆ ಅಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಆವಾಗಲೇ ಹೇಳಿದ ಎಲ್ಲ ಅಭಿಷೇಕಗಳನ್ನು ಕೂಡ ಶಿವನಿಗೆ ಮಾಡುವಂತಹ ಸೂಕ್ತ ಸಮಯ ಅಂತಲೇ ಹೇಳ್ಬೋದು.
ಇದಿಷ್ಟು ಕೂಡ ಅಂದರೆ ಅಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಜೊತೆಗೆ ಜಪಗಳನ್ನು ಮಾಡುವಂತಹ ಪಂಚಾಕ್ಷರಿ ಮಂತ್ರ, ಇದನ್ನು ನಾವು ಏನೂ ಜಾಸ್ತಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಶಿವನ ಆರಾಧನೆಯನ್ನು ಮಾಡುವಂಥದ್ದು. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಿವರಾತ್ರಿಯ ದಿನ ಯಾವ ಸಮಯ ಅಂದರೆ ಸೂಕ್ತವಾದ ಸಮಯ ಯಾವುದು ಮತ್ತು ಮುಖ್ಯವಾಗಿ ಏನೇನೆಲ್ಲ ಅವತ್ತು ನಾವು ಜೋಡಿಸ್ಕೋಬೇಕಾಗುತ್ತೆ ಪೂಜೆಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.